ಐ ಹೋಪ್ ಇವತ್ತು ರಿಹರ್ಸಲ್ ಚೆನ್ನಾಗಿ ಆಗುತ್ತೆ ಅಂತ. ದಿಸ್ ಇಸ್ ಕಾಲ್ಡ್ ಪುಟ್ಟು ಅಂತೆ, ಅದ್ರ ಜೊತೆಗೆ ಚೆನ್ನಾಗಿ ಕಾಳು ಕಾಂಬಿನೇಷನ್. Ma'am, my vlog is also ready, ma'am. All the very best. Thank you. ಎಲ್ಲ ತುಂಬ ಫೇಮಸ್ ಅಂತೆ, ಸೊ ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತಾ ಇದ್ರು. ಪನ್ನೀರ್ ಬಿರಿಯಾನಿ ಆ್ಯಂಡ್ ಇದು ಕಡಾಯಿ ಪನ್ನೀರ್ ಆ್ಯಂಡ್ ಚಪಾತಿ. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಟ್ಸ್ ಸೂಟಿಂಗ್ ಮೀ ಆರ್ ವಾಟ್. ಲುಕ್ ಆಟ್ ಅವರ್ ಸ್ಟೇಜ್ ಆ್ಯಂಡ್ ಆಡಿಯನ್ಸ್ ಸೀಟ್. ನೆಕ್ಸ್ಟ್ ಇಸ್ ಮೈನ್. ಸೊ ಗೆಜ್ಜೆ ಕಟ್ಕೋತಾ ಇದ್ದೀನಿ. ಐ ಲವ್ ದಿಸ್. ಇವಾಗ ತಾನೇ 5 ಸ್ಟಾರ್ ರೇಟಿಂಗ್ ಎಲ್ಲ ಕೊಟ್ಟೆ, ನಾಟ್ ಜಸ್ಟ್ ಬಿಕಾಸ್ ಅವ್ರು ಊಟ ಕೊಟ್ಟರು ಅಂತಲ್ಲ. ಲುಕ್ ಆಟ್ ದಿಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ದಿಸ್ ಇಸ್ ಡೇ 2 ವ್ಲಾಗ್ ಇನ್ ಕೇರಳ. ಇವತ್ತು ಆ್ಯಕ್ಚುಲಿ ವಿ ಹ್ಯಾವ್ ನೋ ಪ್ಲ್ಯಾನ್ಸ್ ಆಚೆ ಹೋಗೋದು ಆ ಥರ ಎಲ್ಲ, ಬಿಕಾಸ್ ಇವತ್ತು ನಮಗೆ ರಿಹರ್ಸಲ್ ಇದೆ. ಇವತ್ತು ದಿಸ್ ಇಸ್ 18th ಸ್ಯಾಟರ್ಡೆ, ನಾಳೆ ನಮ್ಮ ಪ್ರೋಗ್ರಾಮ್ ಇದೆ 19th. ಸೊ ರಿಹರ್ಸಲ್ ನಮಗೆ ದೆಲ್ ಪ್ರೊವೈಡ್ ಬೇರೆ ಸ್ಟೇಜ್ ಅನಿಸುತ್ತೆ, ವಿ ಹ್ಯಾವ್ ನೋ ಐಡಿಯಾ. ಬಟ್ ಬೆಳಗ್ಗೆನೇ ಇವರು ದೆ ವೆಂಟ್ ಟು ಟೆಂಪಲ್, ನಮ್ಮ ರಿಹರ್ಸಲ್ ಸ್ಟೇಜ್ ಎಲ್ಲ ನೋಡಿದ್ದಾರೆ. ನಾವು ಬ್ರೇಕ್ಫಾಸ್ಟ್ ಮಾಡಬೇಕು. ಟುಡೇ ವಿ ಆರ್ ಟ್ರೈಯಿಂಗ್ ಕೇರಳ ಫುಡ್. ಸೊ ಅದೇನೋ ರೈಸ್ ಕೇಕ್ ಅಂತ ಏನೋ ದೇ ಕಾಲೇಜ್ ಸಮ್ ಅದರ್ ನೇಮ್ ನಂಗೆ ಗೊತ್ತಿಲ್ಲ. ಸೊ ಎಲ್ಲರೂ ಅಂದ್ಕೊಂಡ್ವಿ ವೈ ನಾಟ್ ವಿ ಟ್ರೈ ಬ್ರೇಕ್ಫಾಸ್ಟ್ ಇಲ್ಲೇ ಅಂತ, ಇಲ್ಲೇ ರೂಮಲ್ಲಿ ಕೊಡ್ತಾರಂತೆ. ಸೊ ವಿತೌಟ್ ವಿಲ್ ಟ್ರೈ, ಬಿಕಾಸ್ ಆಚೆ ಹೋಗಿ ತಿಂದು ಸುಮ್ಮನೆ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋಕ್ಕೆ ವಿ ಆರ್ ನಾಟ್ ಗೋಣ ಟೇಕ್ ರಿಸ್ಕ್ ಎನಿಮೋರ್ ನಾಳೆ ಪ್ರೋಗ್ರಾಮ್ ಇಟ್ಕೊಂಡು. ಸೊ ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಇವತ್ತಿನ ಬ್ರೇಕ್ಫಾಸ್ಟ್ ದಿಸ್ ಇಸ್ ಕಾಲ್ಡ್ ಪುಟ್ಟು ಅಂತೆ, ಅದ್ರ ಜೊತೆಗೆ ಚೆನ್ನಾಗಿ ಕಾಳು ಕಾಂಬಿನೇಷನ್ ಕೊಡ್ತಾರೆ. ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಇದೊಂದೇ ಸಾಕಾಗಲ್ಲ, ತುಂಬ ಲೈಟ್ ಆಗುತ್ತೆ ಅಂತ ಇದು ಹೇಳಿದ್ವಿ. ಲೆಟ್ಸ್ ಟ್ರೈ. ಆಲ್ರೆಡಿ ಸ್ವಲ್ಪ ಜನ ಊಟಕ್ಕೆ ಕೂತ್ಕೊಂಡಿದ್ದಾರೆ ಆ್ಯಂಡ್ ಸ್ವಲ್ಪ ಜನ ಇಲ್ಲ, ಅವ್ರು ಆಚೆ ಹೋಗಿದ್ದಾರೆ. ಸೊ 8:45 ಬ್ರೇಕ್ಫಾಸ್ಟ್ ಹೇಳಿದರು. ನಾನು ಇದ್ದಿದ್ದೆ 8:40. ಅವರೆಲ್ಲ ಸ್ವಲ್ಪ ಜನ ಮಾತ್ರ ದೇವಸ್ಥಾನಕ್ಕೆ ಹೋಗಿದ್ರು. ನಾನು ದೀಕ್ಷಿತ ಎಲ್ಲ ವಿ ಥಾಟ್ ವಿಲ್ ಗೋ ಈವ್ನಿಂಗ್ ಎನಿ ಹೌ ರಿಹರ್ಸಲ್ ಅಂತ ಅಲ್ಲೇ ಹೋಗ್ತಿದ್ದೀವಲ್ಲ. ಸೊ ಅಲ್ಲಿ ಹೋಗಿ ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಿಕಾಸ್ ರಾತ್ರಿ ಮಲಗಿದ್ದು ಲೇಟು, ವಾಕಿಂಗ್ ಹೋಗಿದ್ವಿ, ಆಮೇಲೆ ಮಳೆ ಬಂದುಬಿಡ್ತು. ಸೊ ಈವ್ನಿಂಗ್ ಪ್ಲ್ಯಾನ್ ಮಾಡಿದ್ವಿ. ಸೊ ದಿಸ್ ಇಸ್ ಮೈ ಪ್ರಾಕ್ಟಿಸ್ ಸ್ಯಾರಿ. ಆ್ಯಕ್ಚುಲಿ ಇದಕ್ಕೆ ಬ್ಲೌಸ್ ಪಿಂಕ್ ಮಾಡಬೇಕಿತ್ತು. ಐ ಫೀಲ್ ರಿಗ್ರೆಟ್. ಅಂದರೆ ನಾನು ಮಾಡಿದ್ದೆ, ಇಟ್ಸ್ ಬೀನ್ 12 days ಏನೋ, ಬಟ್ ಅದು ಇನ್ನೂ ಬಂದಿಲ್ಲ. ಇಟ್ ಇಸ್ ಕಮಿಂಗ್ ಫ್ರಮ್ ಸಮ್ ಅದರ್ ಡಿಫ್ರೆಂಟ್ ಸ್ಟೇಟ್. ಸೊ ಏನೋ ಪರ್ಪಲಲ್ಲೇ ಮ್ಯಾಚಪ್ ಮಾಡಿದ್ದೀನಿ. ಐ ಥಿಂಕ್ ಇಟ್ ಇಸ್ ಸೂಟಿಂಗ್ ಮೀ. ನನಗೆ ಈ ಸ್ಟಿಕ್ಕರ್ ದೊಡ್ಡದಾಯಿತು, ಬಟ್ ಸ್ಟಿಲ್ ಆ ಭರತನಾಟ್ಯಂ ಡ್ಯಾನ್ಸಲ್ಲಿ ಇಟ್ ಶುಡ್ ಲುಕ್ ಎವಿಡೆಂಟ್ ಬಿಂದಿ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೀನಿ. ಐ ಹೋಪ್ ಇವತ್ತು ರಿಹರ್ಸಲ್ ಚೆನ್ನಾಗಿ ಆಗುತ್ತೆ ಅಂತ. ದಿವ್ಯಾ ಆ್ಯಂಡ್ ಪುಷ್ಪಾಂಜಲಿ ಆಲ್ರೆಡಿ ಹೋಗಿದ್ದಾರೆ, ಅವರು 12 ಹೋದರು. ಇವಾಗ ನಮ್ಮ ಮ್ಯಾಮ್ ಮೆಸೇಜ್ ಹಾಕಿದ್ದಾರೆ, ಲಂಚ್ ಮಾಡ್ಕೊಂಡು ಆರಾಮಾಗಿ ಬನ್ನಿ 1 o'clockಗೆ, ಡೋಂಟ್ ರಶ್ ಅಂತ ಎಲ್ಲ. ಐ ಆಮ್ ವೇಟಿಂಗ್ ಫಾರ್ ದೀಕ್ಷಿತಾ, ಅವಳು ರೆಡಿ ಆಗಿರಲಿಲ್ಲ. ಸೊ ಮೀ ಆ್ಯಂಡ್ ದೀಕ್ಷಿತಾ ವಿಲ್ ಬಿ ಲಿವಿಂಗ್ ಇನ್ ಅನದರ್ 10 minutes. ಮೀನ್ ವೆಲ್ ನನ್ನ ರೂಮಲ್ಲೇ ಸ್ವಲ್ಪ ರಿವಿಷನ್ಸ್ ಮಾಡ್ಕೊತಿದ್ದೆ, ಮೆಂಟಲ್ ರಿವಿಷನ್ ಥರ, ಇದಾದ್ಮೇಲೆ ಇದು ಅಂತ. ಸೊ ಅಲ್ಲಿ ಹೋಗಿ ಲೆಟ್ಸ್ ಕಂಟಿನ್ಯೂ. ಆ್ಯಕ್ಚುಲಿ ವಿ ಆರ್ ನಾಟ್ ಪರ್ಫಾರ್ಮಿಂಗ್ ಇನ್ ದ ಆ್ಯಕ್ಚುಯಲ್ ಸ್ಟೇಜ್. ಆ ಸ್ಟೇಜ್ ಅವ್ರು ಇವತ್ತು ಕೊಡಲ್ವಂತೆ. ಸೊ ವಿ ಆರ್ ಪರ್ಫಾರ್ಮಿಂಗ್ ಸಮ್ವೇರ್ ಎಲ್ಸ್. ಸ್ಟೇಜ್ನ ಅವರು ಬೆಳಗ್ಗೆ ಹೋಗಿ ಮಾರ್ಕೆಲ್ಲ ಅಂದರೆ ಮಾರ್ಕೆಲ್ಲ ಆಗಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಟುಮಾರೋ ವಿಲ್ ಬಿ ಪರ್ಫಾರ್ಮಿಂಗ್ ಆನ್ ಸ್ಟೇಜ್. ಈ ಪ್ರಾಕ್ಟೀಸ್ ಸ್ಯಾರಿಲೇ ಇಟ್ಸ್ ನಾಟ್ ಕಂಫರ್ಟಬಲ್, ಬಿಕಾಸ್ ನಾನು ಪ್ರಾಕ್ಟೀಸ್ ಸ್ಯಾರಿ ಹಾಕ್ಕೊಂಡು ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗಿದ್ದೆ, ನನಗೆ ನೆನಪಿಲ್ಲ. ಇಟ್ ಇಸ್ ವೆರಿ ಲಾಂಗ್ ಬ್ಯಾಕ್. ಸೊ ಪ್ರಾಕ್ಟೀಸ್ ಸ್ಯಾರಿಲೇ ಹಿಂಗಾಗ್ತಿದೆ. ನಾಳೆ ಆ ಜ್ಯುವೆಲ್ರಿ ಮತ್ತು ಹೆವಿ ಇರುತ್ತಲ್ಲ ಹೆಂಗೆ ಅಂತ ಅಷ್ಟೇ. ಸೊ ಲೆಟ್ಸ್ ಗೋ ನಾವ್. ಐ ಥಾಟ್ ಆಫ್ ಶೋಯಿಂಗ್ ಮೈ ಔಟ್ಫಿಟ್, ಅದು ಫುಲ್ ಕಾಣಿಸಲ್ಲ. ಇವಾಗ ನಾನು ದೀಕ್ಷಿತಾ ವಿ ಆರ್ ವಾಕಿಂಗ್ ಆ್ಯಂಡ್ ಗೋಯಿಂಗ್. ರಿಹರ್ಸಲ್ ಪ್ಲೇಸ್ಗೆ ರೀಚ್ ಆಗಿದ್ದೀವಿ. ಐ ಥಿಂಕ್ ಇಟ್ಸ್ ನಮ್ಮ ಮ್ಯಾಮ್ ಅವರ ಗುರೂಸ್ ಪ್ಲೇಸ್ ಅನಿಸುತ್ತೆ. ಐ ಶೋ ಯು ವೆಯ್ಟ್ ಗರ್ಲ್ಸ್. Yes, my vlog, ma'am, my vlog is also ready, ma'am. You can wish us, ma'am. You can wish us. No. All the best. Yes. Or at least welcome for the program, tomorrow's program. Shanika. Same, ma'am. It's okay. Okay, ma'am. All the very best. Thank you. All the very best. Thank you. Okay. ನಮಗೂ ಮುಂಚೆ ಬಂದು they're practicing recording videos. Yes, bro. Tell bro. What you Come want on. to know? Yes, bro. Tell bro. I'm here. They'll be on fire. Full fire. I am burning.
ಎಲ್ಲಿ ವೈಶ್ ಇಸ್ ಮೂವಿಂಗ್ ಔಟ್ ಆಫ್ ಕ್ಯಾಮ್ರಾ. ಅಕ್ಕ ರೆಡಿ ಆಗಿದ್ಲು, ಇವಾಗ ಆಸ್ ಸೂನ್ ಆಸ್ ಆನ್ ಕ್ಯಾಮ್ರಾ ಶಿ ಇಸ್ ರನ್ನಿಂಗ್. ಸೊ ದಿಸ್ ಇಸ್ ದ ರಿಹರ್ಸಲ್ ಪ್ಲೇಸ್. ಸೊ ರಿಹರ್ಸಲ್ ಸ್ಟಾರ್ಟ್ ಮಾಡ್ತೀನಿ, ಸ್ವಲ್ಪ ಆದರೆ ಅಲ್ಲಿ ಸ್ಟಾರ್ಟ್ ರೆಕಾರ್ಡಿಂಗ್. ನೋಡೋಣ ಏನಾಗುತ್ತೆ ಇವತ್ತು ಅಂತ. So guys, done with the rehearsal. Rehearsal ಎಷ್ಟು ಲಾಂಗ್ ಆಯಿತು ಅಂದರೆ ಇಟ್ ವಾಸ್ ಸೋ ಹೆಕ್ಟಿಕ್ ಅನ್ಸ್ಬಿಡ್ತು. ಅಂದರೆ ವಿ ಆರ್ ಪರ್ಫಾರ್ಮಿಂಗ್ 3 ಡ್ಯಾನ್ಸ್. ಅದರಲ್ಲಿ ನಮ್ಮ ಮಧ್ಯದಲ್ಲಿ ಗ್ಯಾಪ್ ಇದೆ. ವಿ ಹ್ಯಾವ್ 7 ಸಾಂಗ್ಸ್ ಒಂದಕ್ಕೆ ಆ್ಯಂಡ್ ಇನ್ನೊಂದು 9 ಸಾಂಗ್ಸ್ ಇದೆ. ಬಿಟ್ವೀನ್ ಅಲ್ಲಿ ಗ್ಯಾಪ್ ಇದೆ. ಬಟ್ ದ ಲಾಸ್ಟ್ ಸಾಂಗ್ ಎಷ್ಟು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಆ್ಯಂಡ್ ಐ ಕಾಂಟ್ ಫೀಲ್ ಮೈ ಲೆಗ್ ಓನ್ಲಿ, ಅಷ್ಟು ಪೇನ್ ಆಗ್ತಿದೆ. ಸೊ ಇವಾಗ ಹುಡ್ಕೊಂಬಂದು ವೆಜ್ ಹೋಟೆಲ್ಗೆ ಹುಡ್ಕೊಂಬಂದಿದ್ದೀನಿ. ಇಟ್ ಇಸ್ ಬೃಂದಾವನ್ ಅಂತ. ನೆನ್ನೆ ಆ್ಯಕ್ಚುಲಿ ವಿ ವೆಂಟ್ ಫಾರ್ ಮಲ್ಬಾರ್ ಹೋಟೆಲ್. ಅದು ಮ್ಯೂಸಿಯಂ ಹತ್ರನೇ ಇತ್ತು. ಅದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿನ ಫಿಶ್ ಎಲ್ಲ ತುಂಬ ಫೇಮಸ್ ಅಂತೆ. ಸೊ ಅವರೆಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತಾಯಿದ್ರು. ನಾನು ಐ ಏಟ್ ಮಲ್ಬಾರ್ ಪರೋಟ ಆ್ಯಂಡ್ ಪನ್ನೀರ್ ಬಟರ್ ಮಸಾಲ. ಬಟ್ ಅದು ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು, ತಿನ್ನೋಕ್ಕೂ ಆಗಿಲ್ಲ. ಇಟ್ ವಾಸ್ ನಾಟ್ ದ್ಯಾಟ್ ಓಕೆ. ಮೇ ಬಿ ಅಲ್ಲಿ ನಾನ್ ವೆಜ್ ಮಾತ್ರ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅನಿಸುತ್ತೆ. ಸೊ ಇವಾಗ ಆಫ್ಟರ್ ರಿಹರ್ಸಲ್ ಐ ಕೇಮ್ ಟು ಊಟ. ಮಧ್ಯಾಹ್ನ ಊಟ ಮಾಡಿಲ್ಲ, ದಟ್ಸ್ ವೈ ಐ ಆರ್ಡರ್ಡ್ ಚಪಾತಿ ವಿತ್ ಕಡಾಯಿ ಪನ್ನೀರ್ ಆ್ಯಂಡ್ ಪಾಪ ದಿವ್ಯಾ ನಂಗೆ ಕಂಪ್ನಿ ಕೊಡೋಕ್ಕೋಸ್ಕರ ಶಿ ಕೇಮ್ ಟು ವೆಜ್ ಹೋಟೆಲ್ ಕಂಪ್ನಿ ಕೊಡೋದಕ್ಕೆ. ಆ್ಯಂಡ್ ಶಿ ಇಸ್ ಹ್ಯಾವಿಂಗ್ ಪನ್ನೀರ್ ಬಿರಿಯಾನಿ ಆ್ಯಂಡ್ ಇದು ಕಡಾಯಿ ಪನ್ನೀರ್ ಆ್ಯಂಡ್ ಚಪಾತಿ. ಗಟ್ಟಿ ಇದೆ ಗಾಯ್ಸ್. ಚಪಾತಿ ಥರನೇ ಇಲ್ಲ. ಸೊ ಐ ಫೀಲ್ ಯಾಕೋ ಮ್ಯಾಗಿ ಮಸಾಲ ಟೇಸ್ಟ್ ಫೀಲ್ ಆಗ್ತಿದೆ ನನಗೆ. ಗೈಸ್ ಫೈನಲಿ ಆ ಬಿಗ್ ಡೇ ಇಸ್ ಹಿಯರ್. 19th ಸಂಡೇ. ಸ್ನಾನ ಮಾಡಿ ಏನೂ ಜಾಸ್ತಿ ರೆಡಿ ಆಗಿಲ್ಲ, ಬಿಕಾಸ್ ಅಲ್ಲೇ ಹೋಗಿ ರೆಡಿ ಆಗ್ತೀವಿ. ಐ ಡೋಂಟ್ ನೋ ಇಷ್ಟು ಬೇಗ ಮೇಕಪ್ ಮಾಡಿಸ್ಕೊಂಡು ಏನು ಕತೆ ಅಂತ ಗೊತ್ತಿಲ್ಲ. ಯಾವಾಗಲೂ ಪಟಾಕಿ ಹೊಡಿತಾರೆ. ಸೊ ಅವರೆಲ್ಲ ಹೋಗಿದ್ದಾರೆ. ಇವಾಗ ಲಿವ್ ಆ್ಯಂಡ್ ಚಿಂಚಿ ಒಬ್ಬರು ಶಿಸ್ ವೇಟಿಂಗ್. ಸೊ ಒಟ್ಟಿಗೆ ಹೋಗೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ದ ಮೇಕಪ್ ಸೆಷನ್. Guess who is back? Chana. Hi. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಇಟ್ಸ್ ಸೂಟಿಂಗ್ ಮೀ ಆರ್ ವಾಟ್. ಸೊ ಇವಾಗ ಮೇಕಪ್ ಆಗೋದಕ್ಕೆ ವಿ ಟುಕ್ ಅರೌಂಡ್ 5 to 6 hours. ಈಗ ದೇವಸ್ಥಾನ ಹತ್ರ ಹೋಗಬೇಕು, ಅಲ್ಲಿ ಫೋಟೋ ಶೂಟ್ ಇದೆ. ಐ ಟುಕ್ ಸಮ್ ಫೋಟೋಸ್. ಐ ಆಮ್ ಹ್ಯಾಪಿ ವಿತ್ ದ ಫೋಟೋಸ್. ಸೊ ನೋಡೋಣ. ನಂಗೆ ಗೊತ್ತಿಲ್ಲ ಐ ಆಮ್ ಲುಕಿಂಗ್ ಗುಡ್ ಆರ್ ಇಸ್ ಇಟ್ ಸೂಟಿಂಗ್ ಮೀ ಅಂತ. ದಿವ್ಯಾ ಕುಟ್ಟಿ ಈ ಕಡೆ ನೋಡು. ಸೊ 4 o'clock ವಿ ಹ್ಯಾವ್ ರೀಚ್ ಟೆಂಪಲ್. ನಾವೆಲ್ಲ ಒಂದೇ ಕಾರಲ್ಲಿ ಬಂದ್ವಿ ಆ್ಯಕ್ಚುಲಿ. So guys, look at our stage and audience seat. Oh my god, I'm so excited. So we'll settle down first and ನೋಡೋಣ ಏನಾಗುತ್ತೆ ಅಂತ. Guys, ಇವಾಗ 1 after 1 we'll be having photo shoot session. ಇವಾಗ ದಿವ್ಯಾ ತಗೋತಿದ್ದಾಳೆ. ನೆಕ್ಸ್ಟ್ ಇಸ್ ಮೈನ್. ಸೊ ಗೆಜ್ಜೆ ಕಟ್ಕೋತಾ ಇದ್ದೀನಿ. ಐ ಲವ್ ದಿಸ್. School of Arts online students ശ്രീ ചരണാർപ്പണം 2026ലേക്ക് ഏവർക്കും ഹൃദയം നിറഞ്ഞ സ്വാഗതം. ഇന്നിവിടെ 46 സ്റ്റുഡൻസ് ആണ് പെർഫോം ചെയ്യാൻ പോകുന്നത്.
ಫಸ್ಟ್ ಪ್ರೋಗ್ರಾಮ್ ಅಲ್ಲ, ಸ್ವಲ್ಪ ಕಾನ್ಷಿಯಸ್ ಆಗ್ತಿದ್ದೆ ಅವಾಗ ಐ ಫೆಲ್ಟ್ ದಟ್ ಕಾನ್ಷಿಯಸ್ ಆಗ್ತಿದ್ದೀನಿ ಆ ಥರ ಎಲ್ಲ. ಬಟ್ ಚೆನ್ನಾಗಿತ್ತು. ಆ್ಯಂಡ್ ಪ್ರೋಗ್ರಾಮ್ ಮುಗ್ದಿದ್ದೆ. ಪ್ರೋಗ್ರಾಮ್ ಎಕ್ಸಾಕ್ಟಾಗಿ 6 ಸ್ಟಾರ್ಟ್ ಆಯಿತು ಆ್ಯಂಡ್ ಮುಗ್ದಿದ್ದು 9:30 ಆಗೋಯಿತು. ಸೊ ಅಲ್ಲಿಂದ ತಿರ್ಗಾ ನಾವು ಮೇಕಪ್ ರೂಮ್ಗೆ ಹೋಗಿ ಜ್ಯುವೆಲ್ರಿ ಮತ್ತು ಕಾಸ್ಟ್ಯೂಮ್ ಎಲ್ಲ ಕೊಟ್ಬೇಕಾದ್ರೆ ಐ ಕುಡಂಟ್ ವ್ಲಾಗ್. ಅದು ಪ್ರಾಪರಾಗಿ ನಂಗೆ ಆಗಲಿಲ್ಲ, ಬಿಕಾಸ್ ನನ್ನ ಹತ್ರ 3-4 ಬ್ಯಾಗ್ ಇತ್ತು, ಕಾಸ್ಟ್ಯೂಮ್ಗೆ ಒಂದು ಸಪ್ರೇಟ್ ಬೇರೆ ಇತ್ತು. ಸೊ ನಂಗೆ ಅದು ಮ್ಯಾನೇಜ್ ಆಗಲಿಲ್ಲ ನಿಜವಾಗ್ಲೂ. ಆ್ಯಂಡ್ ರಾತ್ರಿ ಮೇಕಪ್ ಎಲ್ಲ ರಿಮೂವ್ ಮಾಡೋಷ್ಟೊತ್ತಲ್ಲಿ ನನ್ನ ಹತ್ರ ಕಾಟನ್ ಬೇರೆ ಇರಲಿಲ್ಲ. ಫುಲ್ ಕೊಬ್ಬರಿ ಎಣ್ಣೆ ಹಾಕಿ ಮುಖ ಎಲ್ಲ ತಿಕ್ಕೊಂಡು ಏನೋ ಮಾಡಿದೆ ಜುಗಾಡೆಲ್ಲ. ನಮ್ಮದು ಇವತ್ತು 11 o'clock ಚೆಕ್ಔಟ್ ಇದೆ ಆ್ಯಂಡ್ ನಮ್ಮ ಟ್ರೈನ್ ಇರೋದು 8:30 PM ಅಲ್ಲಿ. ಸೊ ಹಾಫ್ ಆಫ್ ದ ಡೇ ನಾವು ಏನು ಮಾಡ್ತೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಸೊ ದರ್ ಪ್ಲ್ಯಾನಿಂಗ್ ಸ್ಟಿಲ್. ತಿಂಡಿ ಮಾಡಿಲ್ಲ ಆ್ಯಂಡ್ 3 ದಿನದಿಂದ ತಲೆಗೆ ಸ್ನಾನ ಮಾಡ್ತಿದ್ದೀನಿ ನಾನು, ಥಿಂಕಿಂಗ್ ದಟ್ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಟ್ಸ್ ಜಸ್ಟ್ 200 meters, ಇಟ್ ಇಸ್ ವೆರಿ ಪವರ್ಫುಲ್ ಅಂತ ಹೇಳ್ತಿದ್ರು. ಸೊ ಹೋಗಬೇಕು ಅಂತ ಇದ್ದೆ. ಇವಾಗ ಅವರೆಲ್ಲ ಇಬ್ಬರು ಮಾತ್ರ ಹೋದರು, ಇನ್ನು ಬೇರೆಯವ್ರು ಯಾರೂ ಹೋಗಿಲ್ಲ. ಸೊ ಐ ಥಾಟ್ ಇವತ್ತು ಹೆಂಗೋ ಚೆಕ್ಔಟ್ ಮಾಡಬೇಕಾದ್ರೆ ಆನ್ ದ ವೇ ಅಲ್ವಾ ಇರೋದು, ಹೋಗ್ಬಿಟ್ಟು ಬರೋಣ ಅಂತ. ಸೊ ಇದು ಕೊನೆ ದಿನ ಆಗಿರೋದ್ರಿಂದ ಆನ್ ದ ವೇ ಹೋಗ್ತಾ ಐ ಥಾಟ್ ಐಲ್ ಶಾಪ್ ಸಮಥಿಂಗ್ ಫ್ರಮ್ ಕೇರಳ ಮನೆಗೆ ತೊಗೊಂಡೋಗೋಣ ಅಂತ. ಆ್ಯಂಡ್ ಈ ಕ್ಯೂಟ್ ಎಲಿಫೆಂಟ್ ನನಗೆ ಇಷ್ಟ ಆಯಿತು. ಸೊ ತಿಂಡಿ ಮಾಡಿ ಲೇಟರ್ ಐ ವೆಂಟ್ ಟು ಜ್ಯುವೆಲ್ರಿ ಶಾಪ್. ಇಲ್ಲಿ ಆ್ಯಕ್ಚುಲಿ ಗೋಲ್ಡ್ ಪ್ಲೇಟೆಡ್ ಇಯರಿಂಗ್ಸ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗೈಸ್ ಡನ್ ವಿತ್ ಶಾಪಿಂಗ್ ಅಂತ ಎಕ್ಸಾಕ್ಟಾಗಿ ಏನಿಲ್ಲ, ಅಳ್ತಾ ಹಚ್ಕೊಂಡು ನಂದು 2 ಫೋನು ಫುಲ್ ರೆಡ್ ಆಗಿದೆ. ಸೊ ಲೆಟ್ಸ್ ಸೇ ಬಾಯ್ ಟು ಅಂಬಾಡಿ ಇನ್. ನಾನು ಆ್ಯಕ್ಚುಲಿ ಏನು ತೊಗೊಂಡೆ ಅಂದರೆ ಇದೊಂದು ಶಾಲ್ ತೊಗೊಂಡೆ. ಇಟ್ಸ್ ಒಳ್ಳೆ ಡೈನಿಂಗ್ ಟೇಬಲ್ ಕವರ್ ಥರ ಇದೆ. ಬಿಕಾಸ್ ನಾನು ಟ್ರೈನ್ ಜರ್ನಿ ಮಾಡ್ಬೇಕಾದ್ರೆ ನಂಗೆ ಏನಾದರೂ ಬ್ಲ್ಯಾಂಕೆಟ್ ಇಲ್ಲ ಅಂದರೆ ನಂಗೆ ನಿಜ ನಿದ್ದೆ ಬರೋಲ್ಲ. ಆ್ಯಂಡ್ ಐ ಟುಕ್ ಸಮ್ ಇಯರಿಂಗ್ಸ್ ಫಾರ್ ಮೈ ಸೆಲ್ಫ್. ಮತ್ತು ಮನೆಗೆ ಒಂದು 2 ಎಲಿಫೆಂಟ್ ಥರ ಏನೋ ತೊಗೊಂಡೆ. ಚೆಕ್ಔಟ್ ಆಗಬೇಕು. ಗೈಸ್ ಐ ಆಮ್ ಜಸ್ಟ್ ಲವ್ವಿಂಗ್ ದ ಪ್ಲೇಸ್. ಇವಾಗ ತಾನೇ 5 ಸ್ಟಾರ್ ರೇಟಿಂಗ್ ಎಲ್ಲ ಕೊಟ್ಟೆ, ನಾಟ್ ಜಸ್ಟ್ ಬಿಕಾಸ್ ಅವ್ರು ಊಟ ಕೊಟ್ಟರು ಅಂತಲ್ಲ. ಲುಕ್ ಅಟ್ ದಿಸ್. ಪಾಪ ನಾನು ಹೊರಡ್ತಿದ್ದೀನಿ, ಟ್ರೈನ್ ಬೋರ್ಡಿಂಗ್ ಅಟ್ 8:30. ನಾನು ಹೇಳಿದೆ ಏನಾದರೂ ಊಟ ಸಿಗುತ್ತಾ, ನಾನು ಆಚೆ ಹೋಗಿ ತಿಂದರೆ ಅಡ್ಜಸ್ಟ್ ಆಗಲ್ಲ ಅಂತ. ಪಾಪ ನಾನು ಚೆಕ್ಔಟ್ ಆಗಿದ್ದು 11 o'clock ಮಾರ್ನಿಂಗ್, ಬಟ್ ಸ್ಟಿಲ್ 7:30 ಆದರೂ ಇಲ್ಲೇ ಇದ್ದೀನಿ. ದಿಸ್ ಪೀಪಲ್ ಆರ್ ಸೋ ಹಂಬಲ್. ಊಟ ಮಾಡಿ ವಿಲ್ ಜಸ್ಟ್ ಲೀವ್. ನನ್ನ ಬ್ಯಾಗ್ ನೋಡಿ, ನಾನು ಬೆಳಗ್ಗೆ 8 ಗಂಟೆಗೆ ರೂಮಿಂದ ಚೆಕ್ಔಟ್ ಆಗಿದ್ದು, 11 ಗಂಟೆಗೆ. ಸ್ಟಿಲ್ ನಾವು ಐ ಆಮ್ ಹಿಯರ್. ಸೊ ತಿಂಡಿ ಮಾಡಿ ಸಿಗುವ. ಸೊ ಟ್ರೈನ್ ವಾಸ್ ಸಪೋಸ್ ಟು ಕಮ್ ಅಟ್ 8:35 PM, ಬಟ್ ಅನ್ಫಾರ್ಚುನೇಟ್ಲಿ 45 minutes ನಾವು ಸ್ಟೇಷನಲ್ಲೇ ಇದ್ವಿ. ಟ್ರೈನ್ ಆಲ್ಮೋಸ್ಟ್ 9:15 ಹಂಗೆ ಬಂತು. ಆ್ಯಂಡ್ ಆಲ್ಸೋ ನನಗೆ ವಿಂಡೋ ಸೀಟ್ ಬುಕ್ ಆಗಿತ್ತು ಲಕ್ಕಿಲಿ. ಸೊ ಕೇರಳ ಡೈರೀಸ್ ಇಲ್ಲಿಗೆ ಮುಗೀತು. ಐ ವಿಶ್ ನಾನು ಎಲ್ರೂ ಮಿಂಗಲ್ ಮಾಡಿ ಇನ್ನೂ ಸ್ವಲ್ಪ ವ್ಲಾಗಲ್ಲಿ ಕ್ಯಾಪ್ಚರ್ ಮಾಡಬೇಕಿತ್ತು, ಬಟ್ ಎಲ್ರಿಗೂ ವೀಡಿಯೋ ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಲೆಟ್ಸ್ ಎಂಡ್ ದ ವ್ಲಾಗ್ ಹಿಯರ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.